ದಿನಗಳ ಹಿಂದೆ ಆಪರೇಷನ್ ಬಾಂಗ್ಲಾದೇಶ ಅಂತ ಹೇಳಿ ಒಂದು ರಹಸ್ಯ ಕಾರ್ಯಾಚರಣೆಯನ್ನ ರಿಪಬ್ಲಿಕ್ ಕನ್ನಡ ನಡೆಸಿತ್ತು, ಪ್ರಸಾರ ಕೂಡ ಮಾಡಿದ್ವಿ. ಯಾವ ರೀತಿ ಬಾಂಗ್ಲಾದೇಶ ಗಡಿಯಿಂದ ಅಕ್ರಮವಾಗಿ ನುಸುಳುಕೋರರು ಬಂದು ಬೆಂಗಳೂರು ಸೇರಿದಂತೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ವಾಸಿಯಾಗ್ತಿದ್ದಾರೆ ಅಂತ ಹೇಳಿ. ಅದು ಕಳೆದು ಕೆಲವೇ ದಿನಗಳಲ್ಲಿ ಮತ್ತೊಂದು ಸುದ್ದಿ, ಪಾಕಿಸ್ತಾನ ಪ್ರಜೆಗಳು ಕೂಡ ಬಾಂಗ್ಲಾದೇಶದ ಮೂಲಕ ಬಂದು ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ ಅಂತ ಹೇಳಿ ಕೆಲವರನ್ನ ಅರೆಸ್ಟ್ ಕೂಡ ಮಾಡಲಾಯಿತು. ಇದೀಗ ಇದೇ ಪ್ರಕರಣದ ಬೆನ್ನತ್ತಿರುವ ಪೊಲೀಸರಿಗೆ ಮತ್ತಷ್ಟು ಮಗದಷ್ಟು ಮಾಹಿತಿಗಳು ಈ ರೀತಿ ಅಕ್ರಮವಾಗಿ ಬಂದು ಭಾರತದಲ್ಲಿ ನೆಲೆಸಿರುವ ಪಾಕ್ ಪ್ರಜೆಗಳ ಕುರಿತಾಗಿ ಗೊತ್ತಾಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನ ಆನೇಕಲ್ ಭಾಗ ಅಕ್ರಮವಾಗಿ ಬಂದು ನೆಲೆಸಿರುವ ಪಾಕ್ ಪ್ರಜೆಗಳ ಅಡ್ಡೆ ಆಗ್ತಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ನಿನ್ನೆ ಮತ್ತಿಬ್ಬರು ಪಾಕ್ನ ಪ್ರಜೆಗಳು ಬಂಧನಕ್ಕೆ ಒಳಪಟ್ಟಿದ್ದಾರೆ. ದಂಪತಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ರಶೀದ್ ಅಲಿ ಸಿದ್ದಿಕಿ ಇವರ ಸಂಪರ್ಕದಲ್ಲಿ ಇದ್ದ ಆರೋಪಿಗಳು. ಚೌಹಾಣ್ ಅಂತ ಹೆಸರನ್ನ ಬದಲಾಯಿಸಿಕೊಂಡಿದ್ರಂತೆ. ಲಾಹೋರ್ ಮೂಲದ ಸೈಯದ್ ಅಲಿಯಾಸ್ ಸನ್ನಿ ಚೌಹಾಣ್, ಮೂಲ ಹೆಸರು ಸೈಯದ್, ಆದರೆ ಹೆಸರು ಬದಲಾಯಿಸಿಕೊಂಡಿರೋದು ಸನ್ನಿ ಚೌಹಾಣ್ ಅಂತ ಹೇಳಿ. ಪತ್ನಿ ಕರಾಚಿ ಮೂಲದ ಸಾರಿಕ್ ಅಲಿಯಾಸ್ ದೀಪಾ. ಅನಿಲ್ ಸಾರಿಕ್ ಅವರ ಮೂಲ ಹೆಸರು ದೀಪಾ ಚೌಹಾಣ್ ಅಂತ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರಂತೆ. ಮನೆಯಲ್ಲೇ ಇದ್ದು ಧರ್ಮ ಪ್ರಚಾರವನ್ನ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಅಲ್ಲಿಗೆ ಚೂರು ಏಮಾರಿದ್ರು ಕೂಡ ಇಂಥ ಅನೇಕರು ಅಕ್ರಮವಾಗಿ ಪಾಕಿಸ್ತಾನದಿಂದ ಬಂದು ನೆಲೆಸಿ ಧರ್ಮ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಏಮಾರಿದ್ರೆ ವಿಧ್ವಂಸಕ ಹಾಗೆ ನಾಡಿಗೆ ವಿರುದ್ಧವಾದ ಕೃತ್ಯಗಳಲ್ಲೂ ಕೂಡ ಇಂಥವರು ಭಾಗಿಯಾಗೋ ಆತಂಕ ಇದ್ದೇ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಪೀಣ್ಯದಲ್ಲಿ ವಾಸವಾಗಿತ್ತು ಈ ಕುಟುಂಬ ಅನ್ನೋ ಮಾಹಿತಿ ಇದೆ. ಮೆಹದಿ ಫೌಂಡೇಶನ್ ಪ್ರಚಾರ ಮಾಡೋದು ಇವರ ಕಾಯಕವಾಗಿತ್ತಂತೆ. 10 ದಿನಗಳ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶವನ್ನ ಕೊಟ್ಟಿದೆ. ರಶೀದ್ ಅಲಿ ಸಿದ್ದಿಕಿ ಜೊತೆಯಲ್ಲಿ ಈ ಕುಟುಂಬ ಕೂಡ ಭಾರತಕ್ಕೆ ಬಂದಿತ್ತು. ದೆಹಲಿಯಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿಕೊಂಡಿತ್ತು ಅನ್ನೋ ಮಾಹಿತಿ ಇದೆ. ಮತ್ತೊಂದು ವಿಚಾರದ ಕಡೆಗೆ, ಮತ್ತೊಂದು ಸುದ್ದಿ ಕಡೆ ಗಮನ ಕೊಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಬೆಳಗ್ಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತಹ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ರಾಷ್ಟ್ರೀಕೃತ ಬ್ಯಾಂಕ್ ಸಿಬ್ಬಂದಿಯ ಮನೆ ಮೇಲೆ ಈ ದಾಳಿ ನಡೆದಿರೋದು. 5 ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ದೆಹಲಿ ಇಡಿ ಅಧಿಕಾರಿಗಳ ತಂಡ ದಾಳಿಯನ್ನ ನಡೆಸಿ ಈಗ ಸದ್ಯಕ್ಕೆ ಪರಿಶೀಲನೆಯನ್ನ ನಡೆಸ್ತಾ ಇರೋದು. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ತಂಡ ಈಗ 5 ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಬೆಳಗ್ಗೆ ಇಡಿ ಅಧಿಕಾರಿಗಳ ದಾಳಿ 5 ಸ್ಥಳಗಳಲ್ಲಿ. ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳ ನಿವಾಸದ ಮೇಲೆ ಈ ದಾಳಿಯಾಗಿರೋದು. ಬ್ಯಾಂಕ್ ಸಿಬ್ಬಂದಿ ಮನೆಗಳ ಮೇಲೆ ದಾಳಿಯಾಗಿದೆ. ರಾಷ್ಟ್ರೀಕೃತ ಬ್ಯಾಂಕ್ ಸಿಬ್ಬಂದಿ ಬರೋಬ್ಬರಿ 5 ಸ್ಥಳಗಳಲ್ಲಿ, ಸದ್ಯಕ್ಕೆ 5 ಸ್ಥಳಗಳಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಇಡಿ ಟೀಮ್, ದೆಹಲಿಯ ಇಡಿ ಟೀಮ್ ಬೆಂಗಳೂರಿನಲ್ಲಿ ಬೆಳಗ್ಗೆ ದಾಳಿಯನ್ನು ನಡೆಸಿದೆ. ಸದ್ಯಕ್ಕೆ 5 ಕಡೆ ಈ ದಾಳಿ ನಡೆದಿರೋದು. ಅದರಲ್ಲೂ ಈಗ ಇಡಿ ಅಂದ ತಕ್ಷಣ ಮೂಡಾಗ ಏನಾದರೂ ರಿಲೇಟೆಡ್ ಅಂತ ಹೇಳಿ ಸಹಜವಾಗಿ ಅನುಮಾನ ಬರುತ್ತೆ. ಯಾಕಂತಂದ್ರೆ ಇಡಿಯಲ್ಲಿ ಈಗ ಆಲ್ರೆಡಿ 2 ದೂರು ದಾಖಲಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ನೇಹಮಯಿ ಕೃಷ್ಣ ಅವರು ದಾಖಲಿಸಿರೋದು. ನಿನ್ನೆ ಪ್ರದೀಪ್ ಕುಮಾರ್ ಮತ್ತೊಬ್ಬ ದೂರುದಾರರು ಕೂಡ ಸಾಕ್ಷ್ಯ ನಾಶ ಪಡಿಸ್ತಿದ್ದಾರೆ ಅಂತ ಹೇಳಿ ದೂರು ದಾಖಲು ಮಾಡಿರೋದು. ಬಟ್ ಇನ್ನ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಬರಬೇಕಾಗಿದೆ. ಈಗಾಗಿರುವ ಇಡಿ ದಾಳಿ ಯಾರ ಮೇಲೆ, ಯಾವ ಕಾರಣಕ್ಕೆ ಅನ್ನೋದು ಅಪ್ಡೇಟ್ ಅನ್ನ ಮುಂದಿನ ಬುಲೆಟಿನ್ಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯ ರಾಜಕಾರಣದಲ್ಲಿ ಇದೀಗ FIR ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆಯಾ ಅನ್ನೋ ಅನುಮಾನ. ಸೇಡಿನ ರಾಜಕಾರಣದಲ್ಲಿ ದೂರು ಪ್ರತಿ ದೂರುಗಳ ಸಮರ ನಡೆದಂಗೆ ಕಾಣ್ತಾ ಇದೆ. ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಆರ್ಭಟಿಸ್ತಾ ಇದೆ. ಅದರಲ್ಲೂ ಮಾತಿನ ಬಾಣಗಳನ್ನೇ ಎಸೆಯುತ್ತಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಇವ್ರ ಮೇಲೆ ನಿನ್ನೆ ಮತ್ತೊಂದು FIR ದಾಖಲಾಗಿದೆ. ಆ ಕುರಿತಾದ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ರಾಜ್ಯ ರಾಜಕೀಯದಲ್ಲಿ FIR ಪಾಲಿಟಿಕ್ಸ್. ಕುಮಾರಸ್ವಾಮಿ ವರ್ಸಸ್ ವಿಜಯ್ ಟಾಟಾ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರುದ್ಧ ಉದ್ಯಮಿ ವಿಜಯ್ ಟಾಟಾ ಜೀವ ಬೆದರಿಕೆ ಆರೋಪ ಮಾಡಿದ್ದಾರೆ. ನಿನ್ನೆ ಅಮೃತಹಳ್ಳಿ ಠಾಣೆಗೆ ಈ ಬಗ್ಗೆ ವಿಜಯ್ ಟಾಟಾ ದೂರು ಕೊಟ್ಟಿದ್ರು. 50 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಿ ಬೆದರಿಕೆ ಹಾಕಿದ್ದಾರೆ. 2018ರಿಂದ JDSನಲ್ಲಿ ಗುರುತಿಸಿಕೊಂಡಿದ್ದು ಟಾಟಾ ಹೇಳಿದ್ರು. ಈ ಸಂಬಂಧ ಪೊಲೀಸರು ದೂರು ದಾಖಲಿಸಿದ್ರು.
ಜೆಡಿಎಸ್ನ ರಾಜ್ಯ ಸೋಷಿಯಲ್ ಮೀಡಿಯಾ ವಿಂಗ್ನ ಉಪಾಧ್ಯಕ್ಷ ವಿಜಯ್ ಟಾಟಾ ಕುಮಾರಸ್ವಾಮಿ ವಿರುದ್ಧ ಸುಲಿಗೆ ಬೆದರಿಕೆ ಕೇಸ್ ದಾಖಲಿಸಿದ್ದಾರೆ. ದೂರಿನ ಆಧಾರದಲ್ಲಿ ಬಿಎನ್ಎಸ್ ಸೆಕ್ಷನ್ 308(2) ಸುಲಿಗೆ ಜೊತೆಗೆ ಬಿಎನ್ಎಸ್ ಸೆಕ್ಷನ್ 351(2) ಜೀವ ಬೆದರಿಕೆ ಅಡಿ ಎಫ್ಐಆರ್ ದಾಖಲಾಗಿದ್ದು A1 ರಮೇಶ್ ಗೌಡ ಆದರೆ A2 ಕುಮಾರಸ್ವಾಮಿ. ಈತ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದ್ದಂತೆ ವಿಜಯ್ ಟಾಟಾ ವಿರುದ್ಧವೂ ಪ್ರತಿ ದೂರು ದಾಖಲಾಗಿದೆ. ರಮೇಶ್ ಗೌಡ್ರ ಮನೆಗೆ ಬಂದಿದ್ದಾರೆ. ಲಾಸ್ಟ್ ಮಂತ್ ಬಂದಿದ್ದಾರೆ. ಬಂದು ಈ ಥರ ಅವರು ನಿಖಿಲ್ ನಿಂತ್ಕೊಳ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಟಿಕೆಟ್ ಕನ್ಫರ್ಮ್ ಆಗಿದೆ, ಅದಕ್ಕೆ 50 ಕೋಟಿ ಬೇಕಾಗತ್ತೆ ಅಂತ ಅಂದರೆ ಸಡನ್ನಾಗಿ ಮಾತಾಡ್ತಾ ನನಗೆ ರಮೇಶ್ ಗೌಡರು ಒಂದು ಫೋನ್ ಮಾಡಿ ಕೊಟ್ಟರು. ಅದರಲ್ಲಿ ನಮ್ಮ ಕುಮಾರಸ್ವಾಮಿ ಅವರು ಮಾತಾಡಿದರು. ಲಾಸ್ಟ್ ಟೈಮ್ ಕ್ಯಾಂಪೇನ್ ಅಫ್ಕೋರ್ಸ್ ನಾನೇ ಮಾಡಿದ್ದೀನಿ, ನಾವೇ ಖರ್ಚು ಮಾಡಿದ್ದೀವಿ. 2019 ಕ್ಯಾಂಪೇನ್ ನಾವೇ ಖರ್ಚು ಮಾಡಿದ್ವಿ. ಇದಕ್ಕೆ ಇದು ತುಂಬ ಇಂಪಾರ್ಟೆಂಟು, ಪ್ರೆಸ್ಟೀಜಿಯಸ್ ಟಿಕೆಟ್ ಟೈಮಿಗೆ. ಆಮೇಲೆ ನಮಗೆ 50 ಕೋಟಿ ಅರೇಂಜ್ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಆರೋಪ ಸರ್, ಅದು 50 ಕೋಟಿದು ಆರೋಪ. ಅದಕ್ಕೆಲ್ಲ ಉತ್ತರ ಅವೆಲ್ಲ ಬೇಡ ಸರ್. ಕಂಪ್ಲೇಂಟ್ ಎಲ್ಲ ಕಂಪ್ಲೇಂಟ್ ಆಗಿದೆ ಕೋರ್ಟ್ಗಳಲ್ಲಿ. ನನಗೇನು ಸಂಬಂಧ? ಯಾರು ಅವ್ರ ಬಗ್ಗೆ ನಾನೇ ಚರ್ಚೆ ಮಾಡಲಿ? ನನಗೆ ಸಂಬಂಧ ಇಲ್ಲದೆ ಇರೋನು ಯಾವ ಕೊಟ್ಕೊಂಡವ್ರೆ, ಯಾರು ಕೊಡ್ಸೋವ್ರೆ, ಏನು ಅನ್ನೋದಿಲ್ಲ. ಆಮೇಲೆ ಚರ್ಚೆ FIR ಆಗಲಿ ಬನ್ನಿ. ಎಲೆಕ್ಷನ್ಗೆ 50 ಕೋಟಿ ಬೇಕು ಉಪಚುನಾವಣೆ. ಈ ವಿಷಯ ಚರ್ಚೆ ಮಾಡೋ ವಿಷಯನ, ಈ ವಿಷಯಕ್ಕೆಲ್ಲ ಉತ್ತರ ಕೊಡ್ಲಾ? ಯಾವ ಬೀದಿಲಿ ಹೋಗೋ ನಾಯಿ ನೆರೆಗಳಿಗೆಲ್ಲ ಉತ್ತರ ಕೊಡೋಕ್ಕಾಗತ್ತೆ ನಾನು? ಎಫ್ಐಆರ್ನಲ್ಲಿ ಏನಿದೆ? ಎಚ್ಡಿಕೆ ಮತ್ತು 50 ಕೋಟಿ. ಜೆಡಿಎಸ್ ಸಾಮಾಜಿಕ ತಾಣದ ಉಪಾಧ್ಯಕ್ಷರಾಗಿದ್ದ ವಿಜಯ್ ಟಾಟಾ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಎಚ್ಡಿಕೆ ಪರ ಪ್ರಚಾರ ಮಾಡಿದ್ರು. ಕೆಲ ತಿಂಗಳುಗಳಿಂದ ರಿಯಲ್ ಎಸ್ಟೇಟ್ನತ್ತ ಗಮನ ಹರಿಸಿದ್ರು. ಆಗಸ್ಟ್ 24, 2024 ರಮೇಶ್ ಗೌಡ ನನ್ನ ಮನೆಗೆ ಬಂದಿದ್ರು. ಚನ್ನಪಟ್ಟಣದಲ್ಲಿ ನಿಖಿಲ್ ಸ್ಪರ್ಧಿಸುವುದು ಪಕ್ಕಾ ಆಗಿದೆ. ಆಗ ಎಚ್ಡಿ ಕುಮಾರಸ್ವಾಮಿ ಫೋನ್ ಮಾಡಿದ್ರು. ಚುನಾವಣೆಗೆ 50 ಕೋಟಿ ಕೊಡಿ ಅಂದ್ರಂತೆ ಕುಮಾರಸ್ವಾಮಿ. ಆಗಲ್ಲ ಸರ್ ಅಂತ ಹೇಳಿದಕ್ಕೆ ಎಚ್ಡಿಕೆ ಕೋಪ ಮಾಡಿಕೊಂಡ್ರು. ನೀವು ಬೆಂಗಳೂರಲ್ಲಿ ಬದುಕೋದೇ ಕಷ್ಟವಾಗುತ್ತೆ ಅಂತ ಹೇಳಿದ್ರು. ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋ ಬಿಡಲ್ಲ. ಬೆದರಿಕೆ ಹಾಕಿ ಕುಮಾರಸ್ವಾಮಿ ಕರೆ ಕಟ್ ಮಾಡಿದ್ರು. ಬಳಿಕ ರಮೇಶ್ ಗೌಡ ಕೂಡ 5 ಕೋಟಿ ಕೇಳಿದ್ರು. ದೇವಾಲಯ ಶಾಲೆ ಕಟ್ಸೋಕೆ 5 ಕೋಟಿ ಕೊಡಿ ಅಂದ್ರು. ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳಿ ಕಳಿಸಿದೆ. ವಿಜಯ್ ದೂರು ಆಧರಿಸಿ ಎಫ್ಐಆರ್ ಈಗ ದಾಖಲಾಗಿದೆ. ರಮೇಶ್ ಗೌಡ A1 ಆರೋಪಿಯಾದರೆ ಎಚ್ಡಿ ಕುಮಾರಸ್ವಾಮಿ A2 ಆಗಿದ್ದಾರೆ. ಕುಮಾರಸ್ವಾಮಿಯ ಮುಂದಿನ ಕಾನೂನು ಆಯ್ಕೆ ಏನು? ಎಫ್ಐಆರ್ ತಡೆ ಕೋರಿ ಹೈಕೋರ್ಟ್ ಮೊರೆ ಹೋಗಬೇಕು. ಇದೊಂದು ರಾಜಕೀಯ ಪ್ರೇರಿತ ಅಂತ ಸುಮ್ಮನಾಗಬಹುದು. ಆಗಸ್ಟ್ ನಲ್ಲಿ ಬೆದರಿಕೆ ಹಾಕಿದ್ರು ಅಂತ ದೂರುದಾರ ಉಲ್ಲೇಖ ಮಾಡಿದ್ದ. ಅಷ್ಟು ದಿನ ಬಿಟ್ಟು ಈಗ ದೂರು ದಾಖಲು ಮಾಡಿದ್ಯಾಕೆ ಎನ್ನಬಹುದು. ಯಾರದೋ ಮಾತು ಕೇಳಿ ನನ್ನ ಕೆಲಸಕ್ಕೆ ಅಡ್ಡಿ ಮಾಡ್ತಿದ್ದಾರೆ. ಜೊತೆಗೆ ನಾನು ನೇರವಾಗಿ ಮಾತನಾಡಿಲ್ಲ ಅಂತ ದೂರಿನಲ್ಲಿದೆ. ರಮೇಶ್ ಗೌಡಗೆ ಮಾತನಾಡಿ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪ ಮಾಡಿದ್ರು. ಸಾಕ್ಷಿ ಇಲ್ಲ, ಆರೋಪ ಸುಳ್ಳು ಅಂತ ಅರ್ಜಿ ಸಲ್ಲಿಸಬಹುದು. ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅಂತ ಕಾದು ನೋಡಬೇಕು. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಾವಲ್ನಲ್ಲಿ ನಡೆದ ಭೀಕರ ಕೊಲೆ ಪ್ರಕರಣ. 59 ತುಂಡುಗಳಾಗಿ ಮಹಾಲಕ್ಷ್ಮಿ ಅನ್ನೋ ಮಹಿಳೆಯ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಲಾಗಿತ್ತು. ಈ ಕೊಲೆ ಪ್ರಕರಣದ ಆರೋಪಿ ಕೂಡ ಆತ್ಮಹತ್ಯೆಗೆ ಶರಣಾದ್ರು ಅನ್ನೋ ಮಾಹಿತಿ ಕೂಡ ಸಿಕ್ಕಿತು. ಹಾಗಾದ್ರೆ